ಬಳ್ಳಾರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ದಾಳಿ. ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲೆಲ್ಲಿ ರೇಡ್ ಆಗಿದೆ, ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆಯಾ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿರುಗುಪ್ಪದ RDPR ಇಲಾಖೆಯ ಎಇ ಮನೆಯ ಮೇಲೆ ಆಗಿರುವಂಥ ದಾಳಿ ಇದು. ಲೋಕಾಯುಕ್ತ SP ವಾಸುದೇವ್ ನೇತೃತ್ವದಲ್ಲಿ ನಡೆದಿರುವಂಥ ದಾಳಿ. ಪ್ರತ್ಯೇಕ 3 ತಂಡಗಳಾಗಿ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು. ಎಇ ತಿಪ್ಪೇಸ್ವಾಮಿ ಮೇಲೆ ಅಕ್ರಮ ಆಸ್ತಿ ಗಳಿಕೆಯ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಆಗಿರುವಂತಹ ರೇಡ್ ಇದು. ಹಾಗಾದರೆ ಸಿರುಗುಪ್ಪದ ಕಚೇರಿ, ಬಳ್ಳಾರಿಯ ಹನುಮಾನ್ ನಗರದ ನಿವಾಸ, ಕುಡತಿನಿ ಪಟ್ಟಣದ ನಿವಾಸ, ಎಲ್ಲ ಕಡೆ ರೇಡ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ, ಅಥವಾ ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆ. ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ರೀತಿ ರೇಡ್ಗಳಾದಾಗ ಹೇಗಿರುತ್ತೆ ಪ್ರಕ್ರಿಯೆ ನೋಡೋದಾದರೆ, ಅಲ್ಲೇನೋ ಚಿನ್ನ ಇತ್ತು, ಇಲ್ಲೇನೋ ನಗದಿತ್ತು ಅಂದಾಗ ಅದಕ್ಕೆ ಸೂಕ್ತ ರೀತಿಯ ದಾಖಲೆಗಳನ್ನು ಒದಗಿಸಿದರೆ ನೋ ಪ್ರಾಬ್ಲಮ್. ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಯಾವಾಗ ಆಗಿದ್ದು ರೇಡ್? ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆಯಾ, ಹೇಗೆ? ದಿವ್ಯಾ, ಖಂಡಿತ. ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಅಂದ್ರೆ ಬಳ್ಳಾರಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಪ್ಪೇಸ್ವಾಮಿ ಅವರ ನಿವಾಸ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಇಂದು ಬೆಳಂಬೆಳಗ್ಗೆ ದಾಳಿ ನಡೆಸಿ ಒಂದು ರೀತಿಯಲ್ಲಿ ಆ ಅಧಿಕಾರಿಗೆ ಶಾಕ್ ಮುಟ್ಟಿರ್ತಕ್ಕಂಥದ್ದು. ಬಳ್ಳಾರಿ ಲೋಕಾಯುಕ್ತ SP ವಾಸುದೇವ್ ರಾವ್ ಅವರ ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳ್ಳಾರಿ DYSP ಸಿದ್ದಪ್ಪ ಬೀಳ್ಗಿ ಮತ್ತು ವಿಜಯನಗರ DYSP ಸಚಿನ್ ಚಲವಾದಿ ಸೇರಿದಂತೆ ಅಧಿಕಾರಿಗಳ ತಂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಒಂದು ಟ್ರಾಪ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಂದ್ರೆ ಬಳ್ಳಾರಿ ನಗರದ ಕಾಕರಲ್ ತೋಟ ಪ್ರದೇಶದಲ್ಲಿರ್ತಕ್ಕಂಥ ಹನುಮಾನ್ ನಗರದ ನಿವಾಸ ಮತ್ತು ಏನು ಈ ತಿಪ್ಪೇಸ್ವಾಮಿ ಅವರ ಮೂಲ ಊರು ಕುಡಿತಿನಿಯ ಮತ್ತೊಂದು ಮನೆ ಹಾಗೂ ಸಿರುಗುಪ್ಪದಲ್ಲಿರ್ತಕ್ಕಂಥ ಕಚೇರಿ ಸೇರಿದಂತೆ ಒಟ್ಟು 3 ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ಕೂಡ ನಡೆಸತಕ್ಕಂಥದ್ದು. ಜೊತೆಗೆ ಪ್ರತ್ಯೇಕವಾಗಿ 3 ತಂಡಗಳು ಈ ಒಂದು ಲೋಕಾಯುಕ್ತ ಕಾರ್ಯಾಚರಣೆ ನಡೆಸತಕ್ಕಂಥದ್ದು. ಅಂದ್ರೆ ಈ ಅಧಿಕಾರಿಯ ಬ್ಯಾಂಕ್ ಖಾತೆಯ ಆಸ್ತಿ ಮತ್ತು ಇನ್ನಿತರ ದಾಖಲೆಗಳನ್ನ ಕೂಡ ನಿರಂತರವಾಗಿ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಅಂದ್ರೆ ದಾಳಿ ವೇಳೆ ಎಡಬಲಿ ತಿಪ್ಪೇಸ್ವಾಮಿ ಮನೆಯಲ್ಲಿ ಇದ್ದರು ಎಂದು ಕೂಡ ಈಗಾಗಲೇ ತಿಳಿದು ಬಂದಿರತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದು ಪರಿಶೀಲನೆ ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ದಾಳಿಯ ಕುರಿತು ಹೆಚ್ಚಿನ ಮಾಹಿತಿ ಹಾಗೂ ಆಸ್ತಿ ವಿವರಗಳ ಕುರಿತು ಪರಿಶೀಲನೆ ಪೂರ್ಣಗೊಂಡ ಬಳಿಕ ಮತ್ತಷ್ಟು ಮಾಹಿತಿ ಲಭ್ಯವಾಗುವ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು. ದಿವ್ಯಾ, ವೀರೇಶ್, ಯಾವ ಆಧಾರದಲ್ಲಿ ರೇಡ್ ಆಗಿರುವಂಥದ್ದು? ಏನಾದರೂ ದೂರುಗಳ ದಾಖಲಾಗಿತ್ವಾ ಅಥವಾ ಸ್ವ ಮಾಹಿತಿಯನ್ನು ಕಲೆ ಹಾಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತಹ ದಾಳಿಯ ಇದು? ಏನಿದೆ ಇನ್ಫಾರ್ಮೇಶನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ದಿವ್ಯಾ, ಅಂದ್ರೆ ಈತ ಎಡಬಲಿ ತಿಪ್ಪೇಸ್ವಾಮಿ ಅವರ ಮೇಲೆ ಹಿಂದೆ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಈತ ಪರ್ಸೆಂಟೇಜ್ ವಿಚಾರದಲ್ಲಿ ತುಂಬಾನೇ ಇದ್ದಿದ್ದ ಅಂತಾನೆ ಹೇಳಲಾಗ್ತಾ ಇತ್ತು. ಅಂದ್ರೆ ಪ್ರತಿ ಕಾಮಗಾರಿಗೆ 1 ಲಕ್ಷಕ್ಕೆ 2% ಪಡೆಯುತ್ತಿದ್ದ ಅಂತಕ್ಕಂಥದ್ದು ಗುತ್ತಿಗೆದಾರರು ಹಿಂದೆ ನೇರವಾಗಿ ಆರೋಪ ಮಾಡುತ್ತಿದ್ದರು. ಅಂದ್ರೆ ಪ್ರತಿಯೊಂದು MB ಬುಕ್ಗಳಿಗೆ ಈತ ಸಹಿ ಮಾಡ್ಬೇಕಂದ್ರೆ ಲಕ್ಷಕ್ಕೆ 2% ಪಡೆಯುತ್ತಿದ್ದ ಅಂತಕ್ಕಂಥದ್ದು ಕೆಲವೊಂದು ಗಂಭೀರ ಆರೋಪಗಳು ಕೂಡ ಈತನ ಮೇಲೆ ದೂರುಗಳು ಕೂಡ ದಾಖಲಾಗಿತ್ತು. ಹೀಗಾಗಿ ಈತ ಸಾಕಷ್ಟು ಅಕ್ರಮ ಆಸ್ತಿ ಗಳಿಸಿದ್ದಾನೆ ಅಂತ ಕೂಡ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿತ್ತು. ಈ ನಿಟ್ಟಿನಲ್ಲಿ ಕೂಡ ಲೋಕಾಯುಕ್ತರು ಕೂಡ ಕಾರ್ಯಪ್ರವೃತ್ತಗೊಂಡು ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಇಂದು 3 ತಂಡಗಳಾಗಿ ಏಕಕಾಲಕ್ಕೆ ಆತನ ಮನೆ ಮತ್ತು ನಿವಾಸ ಹಾಗೂ ಸಿರುಗುಪ್ಪದಲ್ಲಿರ್ತಕ್ಕಂಥ ಎಡಬಲಿ ಕಚೇರಿ ಮೇಲೆ ದಾಳಿ ನಡೆಸಿ ಸದ್ಯ ಪರಿಶೀಲನೆ ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಈತ ಎಷ್ಟು ಆಸ್ತಿ ಗಳಿಸಿದ್ದಾನೆ, ಈತನ ಆದಾಯ ಎಷ್ಟು ಮತ್ತು ಈತ ಪಡೆದಿರ್ತಕ್ಕಂಥ ಹಲವಾರು ಏನು ಈ ಪರ್ಸೆಂಟೇಜ್ ವಿಚಾರಗಳ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೂಡ ಸಂಜೆ ಮೇಲೆ ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.